ಆರಿದ್ರ ಕಳೆದು ಪುನರ್ವಸು. ಒಂದೇ ಸಮನೆ ಮಳೆ, ರಾತ್ರಿ ಹಗಲೆನ್ನದೆ ಎಡೆಬಿಡದೆ ಮಳೆ, ಭಯಂಕರ ಗಾಳಿ. ಬಿಡುವಿಲ್ಲದೆ ಸುರಿದ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ಗಂಗಾವಳಿ ನದಿಗಳು ಮೈದುಂಬಿ ಹರಿದವು. ಕಡಲಬ್ಬರವು ಉಗ್ರವಾಯಿತು. ಬೃಹತ್ ಗಾತ್ರದ ಗುಡ್ಡಗಳು ಕುಸಿದು ಜನರ ಪ್ರಾಣವನ್ನೇ ಆಹುತಿ ಪಡೆದವು. ನದಿ ಸಮೀಪದ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗಿತು. ಗದ್ದೆ ಜಮೀನಿನಲ್ಲಿ ನೀರು ತುಂಬಿತು. ರೈತನ ಕಣ್ಣೀರು ಮಳೆಯ ನೀರಿನೊಂದಿಗೆ ಬೆರೆತು ಯಾರಿಗೂ ಕಾಣದಾಯಿತು. ಶಾಂತವಾಗಿ ಹರಿಯುತ್ತಿದ್ದ ನದಿಗಳು ರೌದ್ರಾವತಾರ ತಾಳಿತು. ಅದರ ಪರಿಣಾಮವೇ ಭೀಕರ ಪ್ರವಾಹ. ಪ್ರತಿ ವರ್ಷ ಈ ಭಾಗದಲ್ಲಿ ಮಳೆ ಇದ್ದೇ ಇರುತ್ತದೆ. ಆದರೆ ಈ ವರ್ಷ ಮಾತ್ರ ಮಳೆಯ ಹಾವಳಿ ಜಾಸ್ತಿಯೇ ಇತ್ತು. ಜೊತೆಗೆ ಊಹೆಗೆ ನಿಲುಕದ ಅವಘಡಗಳು ಕೂಡ ಸಂಭವಿಸಿತ್ತು. ನದಿಯ ನೀರಿನ ಮಟ್ಟ ಏರಿಕೆಯಾದ್ದರಿಂದ ನದಿ ಸಮೀಪದಲ್ಲಿ ಮನೆ ಮಾಡಿಕೊಂಡಿರುವವರೆಲ್ಲ ಉಟ್ಟ ಬಟ್ಟೆಯಲ್ಲಿ ಮನೆ ಬಿಡಬೇಕಾದ ಪರಿಸ್ಥಿತಿ ಬಂತು. ಅಲ್ಲಿ ಸುನಾಮ್ಯಾಗ ಬರ್ದು ಕರೆ ಮತ್ತೆ ಬಂದು ಹಳ್ಳ ಬಂದು ಇರುಕಲ್ಲ ಓಡ್ ಬಂದೆ ನಮ್ಮ ಹಂಗೆ ಏನೇನು ತರುಕಲ್ಲ ನಮ್ಗೆ ಮಕ್ಕಳು ಮರಿ ಒಂದು ಬರಿಕವಂದ್ರೆ ಸಾಕಾಯ್ತು. ನೆರೆಯ ಈ ವಿಷಮ ಸಂದರ್ಭದಲ್ಲಿ ಪ್ರವಾಹದಿ ನಲುಗಿದ ಜನರಿಗೆ ನೆರವಾದದ್ದು ಧರ್ಮಸ್ಥಳದ ವಿಪತ್ತು ನಿರ್ವಹಣಾ ಘಟಕ, ಅದುವೇ ಶೌರ್ಯ. ಶೌರ್ಯ ಇದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ವಿಪತ್ತು ನಿರ್ವಹಣೆಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಕಟ್ಟಿದ ತಂಡ. ಯಾವುದೇ ಪ್ರತಿಫಲ ಅಪೇಕ್ಷೆಯಿಲ್ಲದೆ ವಿಪತ್ತಿನ ಸಂದರ್ಭದಲ್ಲಿ ಜನರ ಪಾಲಿಗೆ ಆಪತ್ ಬಾಂಧವರಂತೆ ಒದಗಿ ಬರುತ್ತಾರೆ ಈ ಶೌರ್ಯ ಸೇನಾನಿಗಳು. ಯಾರು ಬರಲಿಲ್ಲ. ಶೌರ್ಯ ತಂದವರು ದೋಣಿ ಮೇಲೆ ಮನೆ ಹೋಗಿ ಕರ್ಕೊಂಡ್ಬಂದ. ಆ ರಾತ್ರಿಗಾದ್ರೂ ಫೋನ್ ಮಾಡಿದ್ರು, ಅವರು ಗೊತ್ತರು. ಈ ವರ್ಷ ಉತ್ತರ ಕನ್ನಡ ನೆರೆಯ ಸಂದರ್ಭದಲ್ಲಿ ಶೌರ್ಯ ಸ್ವಯಂ ಸೇವಕರು ಮಾಡಿದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಶೌರ್ಯ ಸ್ವಯಂ ಸೇವಕರು ನೆರೆಯ ತುರ್ತು ಪರಿಸ್ಥಿತಿಯಲ್ಲಿ ತಮ್ಮ ದಿನನಿತ್ಯದ ಕೆಲಸ ಬಿಟ್ಟು ಹಗಲಿರಲು ಜನರಿಗೆ ನೆರವಾಗಿದ್ದಾರೆ. ಜನರನ್ನ ಜಾನುವಾರುಗಳನ್ನ ನೆರೆಪೀಡಿತ ಪ್ರದೇಶದಿಂದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸುವುದು, ರಸ್ತೆಗೆ ಮನೆಗೆ ಬಿದ್ದ ಮರಗಳನ್ನು ಶೀಘ್ರವಾಗಿ ತೆರವುಗೊಳಿಸುವುದು, ವಿದ್ಯುತ್ ತಂತಿಯ ಮೇಲೆ ಬೀಳಬಹುದಾದ ಮರಗಳನ್ನು ಕಡಿಯುವುದು, ನೆರೆಯಿಂದ ಕೊಳಕಾದ ಶಾಲೆ ಮನೆಗಳನ್ನು ಸ್ವಚ್ಛಗೊಳಿಸಿಕೊಡುವುದು, ಹೀಗೆ ಎಲ್ಲ ಕೆಲಸವನ್ನ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುತ್ತಿದ್ದಾರೆ. ನಮಗೆ ರಾತ್ರಿ 1 ಗಂಟೆ ರಾತ್ರಿಗೆ ಸಾರ್ವಜನಿಕರಿಂದ ಫೋನ್ ಬಂತು. ಫೋನ್ ಕರೆ ಮೂಲಕ ನೀರು ತುಂಬ್ತಾ ಉಂಟು, ಮತ್ತು ಜನರಿಗೆ ಓಡಾಡ್ಲಿಕ್ಕೆ ತ್ರಾಸ ಆಗ್ತಾ ಉಂಟು. ಅವ್ರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡೋಗಿ ಸೇಫ್ಟಿ ಮಾಡಬೇಕಂತೇಳಿ ಕಾಲ್ ಬಂದ ತಕ್ಷಣ ನಾವೆಲ್ಲ ಸ್ವಯಂ ಸೇವಕರು, ಶೌರ್ಯ ತಂಡದ ಸ್ವಯಂ ಸೇವಕರು ಬಂದು ಅಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ರೋಪ್ ತಂದು ಮತ್ತು ನಮ್ಮ ಶೌರ್ಯ ತಂಡದ ಆಫೀಸ್ಗೆ ಹೋಗಿ ರೋಪ್ ತಂದು ಕಟ್ಟಿದ್ದೇವೆ. ಮರದಿಂದ ಮರಕ್ಕೆ ಕಟ್ಟಿಕೊಂಡು ಅವರನ್ನು ರೋಪ್ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗೆ ನಾವು ಇದು ಮಾಡಿಕೊಟ್ಟಿದ್ದೇವೆ. ಅದರ ನಂತರ ವಯಸ್ಸಾದವರಿದ್ದಾರೆ ಮತ್ತು ಮಕ್ಕಳಿಗೆ ಆದಷ್ಟು ಅವರನ್ನು ಎತ್ಕೊಂಡು ಹೋಗಿ ಒಂದು ಕಡೆಯಿಂದ ಸೇಫ್ಟಿ ಮಾಡಿದ್ದೇವೆ. ಗಂಜಿ ಕೇಂದ್ರಕ್ಕೆ ತಗೊಂಡು ಮುಟ್ಟಿಸಿದ್ದೇವೆ. ನೆರೆಯಿಂದ ಧೈರ್ಯಗುಂದಿದ ಜನರದಿಯಲ್ಲಿ ಸ್ಥೈರ್ಯ ತುಂಬುವ ಕೆಲಸವನ್ನು ಮಾಡುತ್ತಿದ್ದಾರೆ ಶೌರ್ಯ ಸ್ವಯಂ ಸೇವಕರು. ಯಾರು ಕೂಡ ಇವತ್ತಿನ ದಿನಗಳಲ್ಲಿ ತಮ್ಮ ಮನೆ ಅನ್ನುವಂಥದ್ದಷ್ಟೇ ನೋಡ್ತಾರೆ ಬಿಟ್ಟರೆ
ಸಾರ್ವಜನಿಕ ವಲಯದಲ್ಲಿ ಜನರ ಸಲುವಾಗಿ ಕೆಲಸ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥ ಒಂದು ಸಂಘಟನೆ ಇದೆ ಎನ್ನುವಂಥದ್ದೇ ನಮಗೆ ಹೆಮ್ಮೆ. ಮತ್ತು ನಮಗೂ ಕೂಡ ಒಂದು ಧೈರ್ಯ, ಯಾಕಂದರೆ ಇಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಬರ್ತಾರೆ. ನಾವೊಂದು ಫೋನ್ ಕಾಲ್ ಮಾಡಿದ್ರೂ ಕೂಡ ಅವರು ಕೂಡಲೇ ನಮ್ಮ ಜೊತೆ ಬಂದು ಸಾರ್ವಜನಿಕರಿಗೆ ಸ್ಪಂದನೆ ಮಾಡಲಿಕ್ಕೆ ಸಹಕರಿಸ್ತಾರೆ ಎನ್ನುವಂಥದ್ದು ನಮಗೆ ಒಂದು ಧೈರ್ಯ. ಇಂತಹ ಒಂದು ಸಂದರ್ಭಗಳನ್ನು, ಇಂತಹ ಒಂದು ವಿಪತ್ತುಗಳನ್ನು ನಾವು ನಿಭಾಯಿಸಲಿಕ್ಕೆ ಇಂತಹ ಒಂದು ಸಂಘಟನೆಗಳ ಅವಶ್ಯಕತೆ ಇದೆ. ಮತ್ತು ಅವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಧರ್ಮಸ್ಥಳದ ಈ ಒಂದು ಗ್ರಾಮಾಭಿವೃದ್ಧಿ ಸಂಸ್ಥೆ ಮತ್ತು ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಏನಿದ್ದಾರೆ, ಅವರು ಇಂತಹ ಒಂದು ಸಂಘಟನೆಗಳನ್ನು ಈ ಗ್ರಾಮ ಮಟ್ಟದಲ್ಲಿ ಒಂದು ಕ್ರಿಯೇಟ್ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಒಂದು ಮೆಚ್ಚಲೇಬೇಕಾದಂಥ ಕೆಲಸ. ಯಾಕಂದರೆ ಯಾವ ಸರ್ಕಾರ, ನಾವು ಸರ್ಕಾರಿ ಸಂಸ್ಥೆಗಳು, ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಜೊತೆ ಯಾವತ್ತೂ ಇರ್ತೇವೆ, ನಮಗೆ ಸಂಬಳ ಸಿಗ್ತದೆ. ಆದರೆ ಈ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರಿಗೆ ಯಾವುದೋ ಒಂದು ಸಂಬಳ ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಅವರು ಜನರಿಗೋಸ್ಕರ ಇಲ್ಲಿ ಗ್ರಾಮ ಪಂಚಾಯತಿಗೆ ಬಂದು ಇಂತಹ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಮತ್ತು ಆ ಒಂದು ಟೀಮನ್ನು ರೆಡಿ ಮಾಡಿದಂತಹ ಮಾನ್ಯ ವೀರೇಂದ್ರ ಹೆಗಡೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಷ್ಟೇ ಅಲ್ಲದೆ ನೆರೆಗೆ ತುತ್ತಾಗಿ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿರುವ ಜನರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ತುರ್ತು ನೆರವು ಬಂದಿದ್ದು, ಪೂಜ್ಯ ವೀರೇಂದ್ರ ಹೆಗಡೆಯವರು ಸಕಾಲಕ್ಕೆ ಆಶ್ರಿತರಿಗೆ ಚಾಪೆ, ಹೊದಿಕೆ, ಬೆಡ್ಶೀಟ್ ನೀಡಿದ್ದಾರೆ. ಸರ್ಕಾರಕ್ಕಿಂತಲೂ ಮೊದಲು ಧರ್ಮಸ್ಥಳದಿಂದ ನೆರವು ಬಂದಿದೆ ಎಂದು ಸ್ಥಳೀಯರು ಕೂಡ ಖುಷಿಯಾಗಿದ್ದಾರೆ. ಓಡ್ ಬಂದ ನಮ್ಮ ಮಕ್ಕಳು ಮರಿ ಎಲ್ಲ ಕಟ್ಕೊಂಡು ಆಗಿದ್ದು 4 ದಿನ ಆಯಿತು ಮನೆ ಬಿಟ್ಟು. ಊಟ ಬಟ್ಟೆದು ಬಂದರು, ಏನಿಲ್ಲ ನಮ್ಗೆ. ಧರ್ಮಸ್ಥಳ ಸಂಘದವರು ಚಾಪೆ, ಸೀರೆ ಮತ್ತು ಬೆಡ್ಶೀಟು ಎಲ್ಲ ಕೊಟ್ಟರು. ಅದನ್ನ ಇದು ಮಾಡ್ಕೊಂಡಿವ ಈಗ ನಮ್ಮ. ವಿಪತ್ತು ಬರುವ ವಿಪತ್ತನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಆದರೆ ಸಂಭವನೀಯ ವಿಪತ್ತನ್ನ ತಗ್ಗಿಸುವ ಪ್ರಯತ್ನವನ್ನು ಮಾಡಬಹುದು. ಪ್ರತಿ ಊರಿನ ಸ್ಥಳೀಯರು ಸೇರಿಕೊಂಡು ವಿಪತ್ತಿನ ಸಂದರ್ಭದಲ್ಲಿ ತಮ್ಮ ಊರಿನ ಜನರಿಗೆ ನೆರವಾಗಲೆಂದೇ ಈ ತಂಡವನ್ನ ಸ್ಥಾಪಿಸಲಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಒಟ್ಟು 91 ತಾಲೂಕಿನಲ್ಲಿ 10,000ಕ್ಕೂ ಮಿಕ್ಕ ಶೌರ್ಯ ಸ್ವಯಂ ಸೇವಕರು ಸಮಾಜಮುಖಿಯಾಗಿ ದುಡಿಯುತ್ತಿದ್ದಾರೆ. ಇವರಿಗೊಂದು ದೊಡ್ಡ ಸಲಾಂ.